ಕೆಲವೊಮ್ಮೆ ಮನೆಯಲ್ಲಿ ಏನೂ ತರಕಾರಿ ಇಲ್ಲದಾಗ ನಮಗೆ ಸಹಾಯಕ್ಕೆ ಬರೋದು ಉಪ್ಪಿಗೆ ಹಾಕಿದ ಹಲಸಿನಕಾಯಿ ಸೊಳೆ, ಬಿದಿರು ಕಳಲೆ, ಹೆಬ್ಬಲಸು ಇತ್ಯಾದಿ. ಇವುಗಳಿಂದ ವೆರೈಟಿ ಚಟ್ನಿ, ಗೊಜ್ಜು, ಪಲ್ಯವನ್ನು ಮಾಡಬಹುದು. ಈ ವಿಡಿಯೋದಲ್ಲಿ ಉಪ್ಪಿಗೆ ಹಾಕಿದ ಬೆಟ್ಟದ ನೆಲ್ಲಿಕಾಯಿಯ ಚಟ್ನಿಯನ್ನು ಹೇಗೆ ಮಾಡೋದು ಅಂತ ತಿಳಿಸ್ತೇನೆ. ನಾವೀಗ ರೆಸಿಪಿಯನ್ನು ಶುರು ಮಾಡೋಣ. ನನ್ನ ಹತ್ರ 1 ವರ್ಷದ ಹಿಂದೆ ಉಪ್ಪಿಗೆ ಹಾಕಿದ ಬೆಟ್ಟದ ನೆಲ್ಲಿಕಾಯಿ ಇದೆ. 1 ವರ್ಷ ಆದ್ರೂ ಇದು ಹೇಗಿದೆ ಅಂತ ನೋಡಿ. ನಾನು ಉಪ್ಪಿಗೆ ಹಾಕೋದನ್ನು ಈ ವಿಡಿಯೋದಲ್ಲಿ ತೋರಿಸಿಲ್ಲ, ಬಟ್ ಯಾರಿಗೆ ಗೊತ್ತಿಲ್ವೋ ಅವರಿಗೆ ತಿಳಿಯಲಿಕ್ಕೆ ಕ್ವಿಕ್ ಆಗಿ ಹೇಳ್ತೇನೆ. ನಿಮ್ಮ ಹತ್ರ ಅರ್ಧ ಕೆಜಿ ಬೆಟ್ಟದ ನೆಲ್ಲಿಕಾಯಿ ಇದ್ರೆ ಅದನ್ನು ಚೆನ್ನಾಗಿ ತೊಳೆದುಕೊಂಡು ಒಣ ಬಟ್ಟೆಯಲ್ಲಿ ಅದರ ನೀರಿನಾಂಶ ಹೋಗುವ ತನಕ ಒರೆಸ್ಕೊಳ್ಳಿ. ಒಂದು ಡಬ್ಬ ಅಥವಾ ಭರಣಿಯಲ್ಲಿ 3 ಹಿಡಿಯಷ್ಟು ಕಲ್ಲುಪ್ಪು ಮತ್ತು 1.5 ಗ್ಲಾಸ್ನಷ್ಟು ನೀರನ್ನು ಹಾಕೊಂಡು ಉಪ್ಪನ್ನು ಕರಗಿಸಬೇಕು. ಉಪ್ಪು ಕರಗಿದ ಮೇಲೆ ನೆಲ್ಲಿಕಾಯಿಯನ್ನು ಹಾಕಿ. ನೆಲ್ಲಿಕಾಯಿ ಸರಿಯಾಗಿ ಮುಳುಗಬೇಕು, ಇಲ್ಲಾಂದ್ರೆ ಮೇಲ್ಗಡೆ ಫಂಗಸ್ ತರ ಬರ್ತದೆ. ನೆಲ್ಲಿಕಾಯಿ ಮುಳುಗ್ಲಿಲ್ಲ ಅಂದ್ರೆ ನೀರನ್ನು ಪುನಃ ಸೇರಿಸ್ಕೊಳ್ಬೇಕು. ಉಪ್ಪು ಸಾಕಾಗದಿದ್ರೆ ರುಚಿಯನ್ನು ನೋಡ್ಕೊಂಡು ಸೇರಿಸಿ. ಈ ಉಪ್ಪಿಗೆ ಹಾಕಿದ ಬೆಟ್ಟದ ನೆಲ್ಲಿಕಾಯಿ ತುಂಬಾ ದಿನ ಹಾಳಾಗದೆ ಚೆನ್ನಾಗಿರ್ತದೆ. ನಮ್ಗೆ ಒಂದು ಸಲ ಚಟ್ನಿ ಮಾಡ್ಲಿಕ್ಕೆ 3 ರಿಂದ 4 ನೆಲ್ಲಿಕಾಯಿ ಸಾಕು. ಇದನ್ನು ಒಂದು ಬೌಲ್ಗೆ ಹಾಕೊಂಡು ಸ್ವಚ್ಛವಾಗಿ ತೊಳೆದುಕೊಳ್ಳಿ. ನಂತರ ಇಲ್ಲಿ ತೋರಿಸಿದ ಹಾಗೆ ಕಟ್ ಮಾಡಿಕೊಂಡು ಇದರ ಬೀಜವನ್ನು ಸಪರೇಟ್ ಮಾಡಬೇಕು. ಇದೇ ರೀತಿ 4 ನೆಲ್ಲಿಕಾಯಿಯನ್ನು ತುಂಡು ಮಾಡ್ಕೊಳ್ಬೇಕು. ಈ ನೆಲ್ಲಿಕಾಯಿಯನ್ನು ಉಪ್ಪಿಗೆ ಹಾಕಿರೋದ್ರಿಂದ ತುಂಬಾ ಸಾಫ್ಟ್ ಆಗಿ ಇರ್ತದೆ, ಹಾಗಾಗಿ ತುಂಬಾ ಸುಲಭವಾಗಿ ತುಂಡು ಮಾಡ್ಲಿಕ್ಕೆ ಆಗ್ತದೆ. ಉಪ್ಪಿಗೆ ಹಾಕಿದ ಬೆಟ್ಟದ ನೆಲ್ಲಿಕಾಯಿಗೆ ಮೊಸರು, ಹಸಿರು ಮೆಣಸನ್ನೆಲ್ಲ ಹಾಕಿ ಒಂದು ರುಚಿಯಾದ ಗೊಜ್ಜನ್ನು ತಯಾರಿಸ್ತಾರೆ. ಆ ರೆಸಿಪಿಯ ವಿಡಿಯೋವನ್ನು ನಾವು ಮಾಡಬೇಕಾದ್ರೆ ಕಮೆಂಟ್ ಮೂಲಕ ತಿಳಿಸಿ. ನಾವೀಗ ಚಟ್ನಿಯನ್ನು ಮಾಡೋಣ. ಒಂದು ಪ್ಯಾನ್ ಅಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆಯನ್ನು ಹಾಕೊಳ್ಳಿ. ಮೊದಲಿಗೆ ಸ್ವಲ್ಪ ಹಿಂಗನ್ನು ಎಣ್ಣೆಯಲ್ಲಿ ಹಾಕೊಂಡು ಚೆನ್ನಾಗಿ ಹುರಿಬೇಕು. ಇದನ್ನು ಎರಡೂ ಬದಿ ಸಣ್ಣ ಊರಿನಲ್ಲಿ ಒಳ್ಳೆ ರೋಸ್ಟ್ ಆಗುವ ತನಕ ಹುರಿಯಿರಿ. ಈ ಚಟ್ನಿಗೆ ಗಟ್ಟಿ ಹಿಂಗ್ ಹಾಕಿದ್ರೇನೆ ಚೆನ್ನಾಗಿರ್ತದೆ, ಹಿಂಗಿನ ಪುಡಿ ಆದ್ರೆ ಅಷ್ಟೊಂದು ರುಚಿಕರವಾಗಿರೋದಿಲ್ಲ. ಇದೀಗ ಒಳ್ಳೆದಾಗಿ ರೋಸ್ಟ್ ಆಗಿದೆ. ಇದನ್ನೊಂದು ಪ್ಲೇಟ್ಗೆ ಹಾಕೊಳ್ಳಿ. ಇದಕ್ಕೆ 6 ರಿಂದ 7 ಗುಂಟೂರು ಒಣಮೆಣಸನ್ನು ಹಾಕಬೇಕು. ಇದನ್ನು ಸಹ ಒಳ್ಳೆದಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ನಿಮ್ಗೆ ಖಾರ ತುಂಬಾ ಇಷ್ಟ ಅಂತ ಇದ್ರೆ ಜಾಸ್ತಿ ಒಣಮೆಣಸನ್ನು ಹಾಕೊಳ್ಳಿ. ನಾನು ಇಷ್ಟು ಮೆಣಸು ಹಾಕಿರೋದ್ರಿಂದ ಜಾಸ್ತಿ ಖಾರ ಏನೂ ಆಗಿಲ್ಲ, ಮೀಡಿಯಂ ಆಗಿದೆ. ಇದನ್ನು ಸಹ ಒಂದು ಪ್ಲೇಟ್ಗೆ ಹಾಕೊಳ್ತೇನೆ. ಬೇರೆ ಸಾಮಗ್ರಿಗಳನ್ನು ಹುರಿದುಕೊಳ್ಳುವಷ್ಟರಲ್ಲಿ ಸದ್ಯಕ್ಕೆ ಇದನ್ನು ಬದಿಗಿಡೋಣ. ಈಗ ಸೇಮ್ ಪ್ಯಾನ್ ನಲ್ಲಿ 1 ಟೀ ಸ್ಪೂನ್ ಅಷ್ಟು ಜೀರಿಗೆಯನ್ನು ಹಾಕಬೇಕು. ಇದಕ್ಕೆ ಎಕ್ಸ್ಟ್ರಾ ಎಣ್ಣೆ ಹಾಕುವ ಅಗತ್ಯವಿಲ್ಲ. ಪ್ಯಾನ್ ನಲ್ಲಿ ಉಳಿದ ಎಣ್ಣೆಯಿಂದಲೇ ನಾವು ಬೇಕಾದ ಎಲ್ಲ ಸಾಮಗ್ರಿಗಳನ್ನು ಹುರಿಲಿಕ್ಕೆ ಆಗ್ತದೆ. ಈಗ ನಾವು ತುಂಡು ಮಾಡಿಕೊಂಡ ಬೆಟ್ಟದ ನೆಲ್ಲಿಕಾಯನ್ನು ಹಾಕಬೇಕು. ಇದನ್ನು ಸಣ್ಣ ಊರಿನಲ್ಲಿ 5 ನಿಮಿಷ ಈ ರೀತಿ ಹುರಿಯಿರಿ. ಇವಾಗೆಲ್ಲ ವಿಟಮಿನ್ ಸಿ ಗೋಸ್ಕರ ಮಾತ್ರೆಗಳನ್ನು ತಕೊಳ್ತಾರೆ, ಆದ್ರೆ ನೆಲ್ಲಿಕಾಯಿ ಸೇವಿಸೋದ್ರಿಂದ ನ್ಯಾಚುರಲ್ ಆಗಿ ವಿಟಮಿನ್ ಸಿ ಸಿಗ್ತದೆ. ಜೊತೆಗೆ ಇದು ಜೀರ್ಣಕ್ರಿಯೆಗೂ ತುಂಬಾ ಒಳ್ಳೆಯದು. ಇದನ್ನು ಹುರಿದಿದ್ದಾಯ್ತು. ಈಗ ಕಾಯಿ ತುರಿಯನ್ನು ಹಾಕೋಣ. ನಾನು ಒಂದು ದೊಡ್ಡ ಗಾತ್ರದ ತೆಂಗಿನಕಾಯಿಯ 1 ಹೋಳನ್ನು ಈ ರೀತಿ ತುರಿದುಕೊಂಡಿದ್ದೇನೆ. ಇದನ್ನು ಪ್ಯಾನ್ಗೆ ಹಾಕೊಂಡು ಚೆನ್ನಾಗಿ ಹುರಿಬೇಕು. ಕಾಯಿ ತುರಿಯನ್ನು ಹುರಿಲೇಬೇಕು ಅಂತ ಇಲ್ಲ, ಇದು ಆಕ್ಚುಲಿ ಆಪ್ಷನಲ್. ನೀವು ಡೈರೆಕ್ಟ್ ಆಗಿ ಹಾಕಿ ಚಟ್ನಿಯನ್ನು ಮಾಡಬಹುದು. ಹುರಿದುಕೊಳ್ಳುವುದರಿಂದ 2 ಬೆನಿಫಿಟ್ ಇದೆ. ಅದೇನಂದ್ರೆ ರುಚಿನೂ ತುಂಬಾ ಚೆನ್ನಾಗಿರ್ತದೆ. ಎರಡನೇದಾಗಿ ಸಪೋಸ್ ಈ ಚಟ್ನಿ ಉಳ್ಕೊಂಡ್ರೆ ಅದು ತುಂಬಾ ಬೇಗನೆ ಕೆಡೋದಿಲ್ಲ. ಸೊ ನಿಮ್ಗೆ ಇಷ್ಟ ಇದ್ರೆ ಮಾತ್ರ ಹುರಿಯಿರಿ, ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಚಟ್ನಿ ಮಾಡ್ಲಿಕ್ಕೆ ಹಾಕಿ. ಈಗ ಆಲ್ಮೋಸ್ಟ್ ಎಲ್ಲಾ ಸಾಮಗ್ರಿಗಳನ್ನು ಹುರಿದುಕೊಂಡಿದ್ದಾಯ್ತು. ಇದನ್ನು ಸೇಮ್ ಪ್ಲೇಟ್ಗೆ ಹಾಕ್ತೇನೆ. ಬಿಪಿ ಇದ್ದವರು ಉಪ್ಪಿಗೆ ಹಾಕಿದ ವಸ್ತುವಿನಿಂದ ಮಾಡಿದ ಪದಾರ್ಥಗಳನ್ನು ಸೇವಿಸುವುದು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು ಅಲ್ಲ ಅಂತ ಹೇಳ್ತಾರೆ. ಈ ವಿಷಯವನ್ನು ಸಹ ಗಮನದಲ್ಲಿಡಿ. ನಾವು ಪ್ಲೇಟಿಗೆ ಹಾಕಿಕೊಂಡ ಮೇಲೆ ಇದನ್ನು ಸಂಪೂರ್ಣವಾಗಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಒಂದು 5-10 ನಿಮಿಷದಲ್ಲಿ ಇದು ತಣ್ಣಗಾಗ್ಬಿಟ್ಟಿದೆ. ಈಗ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕೊಳ್ಳಿ. ಇದನ್ನು ವೆಟ್ ಗ್ರೈಂಡರ್ ನಲ್ಲಿ ಸಹ ನುಣುಪಾಗಿ ರುಬ್ಬಿಕೊಳ್ಬಹುದು. ನಾವಿದಕ್ಕೆ ಹುಣಸೆ ಹುಳಿಯನ್ನು ಹಾಕೋದಿಲ್ಲ, ಯಾಕಂದ್ರೆ ಇದರಲ್ಲೇ ಜಾಸ್ತಿ ಹುಳಿ ಇರ್ತದೆ. ಸೊ ನೀವು ಪುನಃ ಹುಣಸೆ ಹುಳಿಯನ್ನು ಹಾಕಿದ್ರೆ ಚಟ್ನಿ ತುಂಬಾ ಹುಳಿಯಾಗಿ ಬಿಡುತ್ತದೆ. ಹಾಗೇನೆ ಇದಕ್ಕೆ ಈಗ ಉಪ್ಪು ಹಾಕ್ಲಿಕ್ಕೆ ಹೋಗ್ಬೇಡಿ. ಒಂದ್ಸಲ ರುಚಿಯನ್ನು ನೋಡ್ಕೊಂಡು ಬೇಕಾದ್ರೆ ಮಾತ್ರ ಉಪ್ಪನ್ನು ಸೇರಿಸ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೊಂಡು ದಪ್ಪದಾಗಿ ರುಬ್ಕೊಳ್ಬೇಕು. ಈ ಚಟ್ನಿ ದೋಸೆ ಚಟ್ನಿ ತರ ಇರೋದಿಲ್ಲ, ದಪ್ಪಗಾದ ಕನ್ಸಿಸ್ಟೆನ್ಸಿನಲ್ಲಿ ಇರ್ತದೆ. ನಿಮ್ಗೆ ಎಷ್ಟು ನಯವಾಗಿ ರುಬ್ಬಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೋ ಅಷ್ಟು ನಯವಾಗಿ ರುಬ್ಬಿಕೊಳ್ಳಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತದೆ, ಹಾಗಾಗಿ ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕ್ತೇನೆ. ನೀವು ಸಹ ರುಚಿಯನ್ನು ನೋಡ್ಕೊಂಡು ಹಾಕಿ.
ಇದನ್ನೀಗ ಖಾಲಿ ಮಿಕ್ಸ್ ಮಾಡಲಿಕ್ಕೆ ಮಾತ್ರ ರುಬ್ಬಿಕೊಂಡ್ರೆ ಸಾಕು. ಉಪ್ಪಿಗೆ ಹಾಕಿದ ಬೆಟ್ಟದ ನೆಲ್ಲಿಕಾಯಿಯ ಚಟ್ನಿ ಈಗ ತಯಾರಾಗಿದೆ. ಇದರ ಸ್ಥಿರತೆಯನ್ನು ಒಂದ್ಸಲ ನೋಡ್ಕೊಳ್ಳಿ. ಈ ಚಟ್ನಿಯು ಬಿಸಿ ಬಿಸಿಯಾದ ಗಂಜಿ ಜೊತೆ ಮತ್ತು ಅನ್ನ ಸಾರಿನ ಜೊತೆಗೆ ತುಂಬಾ ಚೆನ್ನಾಗಿರ್ತದೆ. ಹಾಗೇನೆ ತರಕಾರಿ ಮನೆಯಲ್ಲಿ ಖಾಲಿ ಆದಾಗ ಈ ಚಟ್ನಿಯನ್ನು ಪಲ್ಯದ ಬದಲಿಗೆ ಸೈಡ್ ಡಿಶ್ ಆಗಿ ಬಡಿಸಬಹುದು. ಮಾಡ್ಲಿಕ್ಕೂ ತುಂಬಾ ಸುಲಭ. ನಾನಿದನ್ನೀಗ ಒಂದು ಬೌಲ್ಗೆ ಹಾಕ್ಕೊಳ್ತೇನೆ. ನಾವು ಇದರಲ್ಲಿ ತೋರಿಸಿದ ಸಾಮಗ್ರಿಯಿಂದ 3-4 ಜನರಿಗೆ ಬೇಕಾಗುವಷ್ಟು ಚಟ್ನಿ ತಯಾರಾಗ್ತದೆ. ನಿಮಗೆ ಬೇರೆ ಯಾವುದೇ ರೆಸಿಪಿಯ ಬಗ್ಗೆ ತಿಳಿಬೇಕಾದ್ರೆ ನೀವು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಈ ವಿಡಿಯೋವು ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಎಲ್ಲರೂ ಸುರಕ್ಷಿತವಾಗಿರಿ. ನಿಮಗೆಲ್ಲರಿಗೂ ಶುಭ ದಿನ.